ತಂದೆಯ ಮಾತನ್ನಾಲಿಸಿದ ಅತಿಕಾಯನು, ಅಯ್ಯೋ ವಿಧಿಯೇ, ತೀರ್ಥರೂಪರನ್ನು ಏಕೆ ಮಾತನಾಡಿಸಿದೆನು? ಅವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಇನ್ನೂ ನಾನು ತಿಳಿಯದೆ ವರ್ತಿಸಿದಂತಾಯಿತು. ಹೇಳಬೇಕಾದುದನ್ನೇ ನಾನು ಹೇಳಿದ್ದು. ಆದರೆ ಅವರು ಹೇಳಿಸಿಕೊಳ್ಳಲ್ಪಡಬೇಕಾದವರಲ್ಲ. ನನ್ನ ಮನಸ್ಸಿಗೆ ತೋಚಿದುದನ್ನು ಅವರಲ್ಲಿ ಭಿನ್ನಯಿಸಿಕೊಂಡು ಅವರಿಗೆ ಮತ್ತೂ ವೇದನೆಯನ್ನಿತ್ತೆನು. ಧರ್ಮವು ಅವರಿಗೆ ತಿಳಿದಿದೆ, ಆದರೆ ಆ ಕಡೆಗೆ ಅವರ ಮನಸ್ಸು ಹರಿಯುವುದಿಲ್ಲ. ತಾನು ಆಚರಿಸುತ್ತಿರುವುದು ಅಧರ್ಮವೆಂತಲೂ ಅವರಿಗೆ ಗೊತ್ತಿದೆ. ಅದರಿಂದ ಅವರು ಬಿಡಿಸಿಕೊಳ್ಳಲಾರರು. ಅದನ್ನು ಅವರೇ ತಿಳಿದು ಹೀಗೆ ವರ್ತಿಸುತ್ತಿರುವುದರಿಂದ ಯಾವ ನೀತಿಯೇ ಆದರೂ ಅವರಿಗೆ ಹೇಗೆ ಹಿತವಾಗಬೇಕು? ಹಿತಗಳನ್ನು ಅವರು ಈಗಾಗಲೇ ನಿರ್ಧರಿಸಿಕೊಂಡಂತೆಯೂ ಇದೆ. ಅಯ್ಯೋ, ಯಾವನು ಧರ್ಮೋದ್ಧಾರದ ಪುಣ್ಯಮೂರ್ತಿ ಎಂದು ಅನ್ನಿಸಿಕೊಂಡಿರುವನೋ ಆ ಶ್ರೀರಾಮಚಂದ್ರನು ಜಗತ್ತಿಗೆ ಆದರ್ಶ ಪುರುಷನು. ಅದನ್ನು ತಿಳಿದೇ ನಾನು ನನ್ನ ತಂದೆಗೆ ತಮ್ಮಂದಿರನ್ನು ಶ್ರೀರಾಮಚಂದ್ರನಂತೆ ನಡೆಸಿಕೊಳ್ಳಬೇಕೆಂದು ಭಿನ್ನಯಿಸಿಕೊಂಡೆನು. ರಾಮನಂತೆ ನನಗೆ ಸಾಧ್ಯವಿಲ್ಲ, ನಿನಗೆ ಸಾಧ್ಯವಿದ್ದರೆ ನೀನು ನಡೆ ಎಂದು ಅವರು ನುಡಿದಿದ್ದಾರೆ. ತನ್ನನ್ನು ಯುದ್ಧದಲ್ಲಿ ಎದುರಿಸುವ ರಾಮನಂತೆ ತಾನು ನಡೆಯದಿದ್ದರು ತನ್ನ ಮಗನು ನಡೆಯುತ್ತಿದ್ದರೆ ನಡೆಯಲಿ ಎಂದು ಭಾವಿಸುವ ಅವರು ಬೇಸರಗೊಂಡೇ ಹಾಗೆಂದಿರಬಹುದೇ? ಯಾರಲ್ಲಿಯೂ ಬೇಸರವಿಲ್ಲ, ನಿಮ್ಮ ಇಷ್ಟದಂತೆ ವರ್ತಿಸಿರಿ ಎಂದಿದ್ದಾರೆ. ವೈರಾಗ್ಯವಿರಬಹುದೇ? ಹಾಗಿದ್ದರೆ ತಪೋವನ ಪ್ರಯಾಣವಲ್ಲದೆ ಯುದ್ಧಾಸಕ್ತಿ ಇರಲಾರದು. ಅವರಾಡಿದ್ದ ಆ ಮಾತಿನ ಗೂಢವೇ ಬೇರೆ ಇರಬೇಕು. ಶ್ರೀರಾಮನು ತನ್ನ ತಂದೆಯ ಮಾತನ್ನು ನಡೆಸಿಕೊಡುವುದಕ್ಕಾಗಿ ವನವಾಸವನ್ನು ಕೈಗೊಂಡು ಬಂದವನು. ತಂದೆಯೇ ಪ್ರತ್ಯಕ್ಷ ದೇವರು ಎಂದು ತಿಳಿದು ಆಚರಿಸುವವನು. ಶ್ರೀರಾಮನು ತಮ್ಮಂದಿರನ್ನು ನಡೆಸಿಕೊಂಡುದಕ್ಕಿಂತಲೂ ತನ್ನ ತಂದೆಗಾಗಿ ಕಾಡನ್ನು ಸೇರಿದುದೇ ಮಹತ್ವವಾದುದು. ಅದನ್ನೇ ನನ್ನ ತಂದೆಯು ಆ ಮಾತಿನ ಮೂಲಕ ನನಗೆ ಸೂಚಿಸಿರಬೇಕು. ಅವರು ಹಾಗೆ ನಡೆಯದಿರಲಿ, ಆ ಮಾತು ಬೇರೆ. ನಾನು ಅವರನ್ನು ಪ್ರಾರ್ಥಿಸಿಕೊಳ್ಳುವಾಗ ಯಾವನಂತೆ ಅವರು ನಡೆಯುವುದು ವಿಹಿತವೆಂದು ಅವರಲ್ಲಿ ಭಿನ್ನಯಿಸಿಕೊಂಡೆನು. ಆ ಶ್ರೀರಾಮನ ಆದರ್ಶದಂತೆ ನಾನಂತೂ ನಡೆಯಲೇಬೇಕಾದುದು ಯುಕ್ತವು. ಯಾವನೇ ಆದರೂ ತಾನು ಆಚರಿಸಲು ಹಿಂತೆಗೆಯುವ ನೀತಿಯನ್ನು ಹೆರವರಿಗೆ ಹೇಳುವುದು ಎಂದೆಂದೂ ಪ್ರಶಸ್ತವಲ್ಲ. ಅದನ್ನೇ ನನ್ನ ತೀರ್ಥರೂಪರು ನನಗೆ ಎಚ್ಚರಿಸಿರಬೇಕು. ಅದಕ್ಕಾಗಿಯೇ ನಿನಗೆ ಸಾಧ್ಯವಿದ್ದರೆ ನಡೆ ಎಂದು ಹೇಳಿರಬೇಕು. ಯುದ್ಧವಂತೂ ಆರಂಭಿಸಲ್ಪಟ್ಟಿದೆ. ಯಾರು ಹೇಳಿದರೂ ಅದನ್ನು ನಿಲ್ಲಿಸಲು ನಮ್ಮ ಜನಕನು ಒಡಂಬಡುವುದಿಲ್ಲ. ಯುದ್ಧ ಮಾಡುವುದೇ ಅವರ ಇಷ್ಟ. ಹಾಗಾದರೆ ನನ್ನ ಕರ್ತವ್ಯವೇನು? ಶ್ರೀರಾಮನನ್ನು ಎದುರಿಸುವುದಂತೂ ಧರ್ಮವಲ್ಲ. ಯುದ್ಧವನ್ನು ಮಾಡದೆ ನಮ್ಮ ಚಿಕ್ಕಪ್ಪನಂತೆ ನಾನು ಅಲ್ಲಿ ಆಶ್ರಯವನ್ನು ಬೇಡಿದರೆ ಅದು ತನ್ನ ಕರ್ತವ್ಯವಲ್ಲ. ಹಾಗೆಂದು ಸ್ವಾಮಿಯಾದ ಶ್ರೀರಾಮನಲ್ಲಿ ನಾನು ಯುದ್ಧವನ್ನು ಮಾಡುವುದಾದರೂ ಹೇಗೆ? ಧರ್ಮದ್ರೋಹಿಯಾಗಿ ಹೋರಾಡುವುದು ಸರಿಯಾದೀತೆ? ಸನ್ನಿಹಿತವಾದ ಯುದ್ಧದಲ್ಲಿ ಭಾಗವಹಿಸದಿರುವುದು ನ್ಯಾಯವಾದೀತೆ? ಅಯ್ಯೋ, ಏನು ಮಾಡಲಿ? ಧರ್ಮ ನ್ಯಾಯಗಳು ಹೇಗೆ ಇದ್ದರೂ ನಾನು ನನ್ನ ತಂದೆಯ ಮಗನು. ನಮ್ಮ ತಂದೆ ಮಕ್ಕಳ ಸಂಬಂಧವು ಸತ್ಯವೇ ಇರುವುದರಿಂದ ಅವರ ಇಷ್ಟವನ್ನು ಪೂರೈಸುವಲ್ಲಿ ನಾನು ನಿರತನಾಗುವುದೇ ನನ್ನ ಕರ್ತವ್ಯವು. ಅಲ್ಲದಿದ್ದರೆ ತಂದೆಯ ಇಷ್ಟದಂತೆ ನಡೆಯದ ನನ್ನನ್ನು ಆ ಮಹಾನುಭಾವನಾದ ಶ್ರೀರಾಮನಾದರೂ ಮೆಚ್ಚಿಯಾನೇ? ಧರ್ಮ ಸಮ್ಮತವಲ್ಲದುದನ್ನು ಖಂಡಿತವಾಗಿಯೂ ಅವನು ಮೆಚ್ಚಲಾರನು. ಮಾತ್ರವಲ್ಲ, ಅದು ಅಧರ್ಮವೇ ಆಗಿ ಪರಿಣಮಿಸಬಹುದು. ಧರ್ಮವನ್ನು ಮೀರುವುದು, ತೊರೆಯುವುದು ಎರಡೂ ಅಧರ್ಮವೇ ಸರಿ. ಆದುದರಿಂದ ನಾನು ನನ್ನ ಜನ್ಮದಾತನ ಇಷ್ಟದಂತೆ ನಡೆದು ನನ್ನ ಪಿತೃ ಋಣವನ್ನು ಪರಿಹರಿಸಿಕೊಳ್ಳಬೇಕಾದುದೇ ಮುಖ್ಯವಾದುದು. ನಾನು ಯುದ್ಧ ಭೂಮಿಗೆ ನಡೆದು ಅಲ್ಲಿ ಹೊಯ್ದಾಡಿದರೆ ನನ್ನ ತೀರ್ಥರೂಪರಿಗೂ ಸಂತಸವು, ಶ್ರೀರಾಮನಿಗೂ ಮೆಚ್ಚಿಕೆಯು. ನನಗಂತೂ ನನ್ನ ಕರ್ತವ್ಯವು ಪೂರೈಸಲ್ಪಟ್ಟು ಜೀವನ ಪೂರ್ಣವಾದ ವಿಮುಕ್ತತೆಯೇ ಪ್ರಾಪ್ತಿಸಬಹುದು ಎಂದು ನಿರ್ಧರಿಸಿಕೊಂಡು ಅಪ್ಪ ತಂದೆಯೇ ಸೂಕ್ಷ್ಮವಾಗಿ ಮಗನಲ್ಲಿ ಅಂತರ್ಹಿತನಾಗಿರುವುದರಿಂದ ಅದನ್ನುಳಿದಿರುವುದು ಎಂದೆಂದಿಗೂ ಮಗನಿಗೆ ಸಾಧ್ಯವಿಲ್ಲ. ಮಗನ ತನಕ್ಕೆಲ್ಲ ತಂದೆಯೇ ಮೂಲವಾಗಿರುವುದರಿಂದ ತಂದೆಯ ಇಷ್ಟವೇ ಮಗನ ಕರ್ತವ್ಯವಾಗಿರುತ್ತದೆ. ಆದುದರಿಂದ ಜನಕ, ಯುದ್ಧವನ್ನು ಮುಂದುವರಿಸುವುದೇ ನಿಮ್ಮ ಇಷ್ಟವಾದರೆ ನಿಮ್ಮ ಮಗನೇ ಆದ ನನಗೆ ಆಜ್ಞೆಯಾಗಲಿ. ನಾಳೆ ನಾನೇ ಮುಂದಾಗಿ ಹೋಗತಕ್ಕವನು ಎಂದು ರಾವಣನಲ್ಲಿ ವೀರೋಚಿತವಾಗಿಯೇ ಭಿನ್ನಯಿಸಿಕೊಂಡನು. ದಶಕಂಠನು ತನ್ನ ಮಗನನ್ನು ಸೆಳೆದು ಬಿಗಿದಪ್ಪಿ, ಮಗನೇ,
ತಂದೆಗೆ ಮರ್ತ್ಯದಲ್ಲಿಯೇ ಅಮೃತತ್ವವನ್ನು ಕೈವರ್ತಿಸುವ ಪುತ್ರಧರ್ಮವೂ ನಿನ್ನಿಂದ ಬೆಳಗಿ ಬಾಳಲಿ ಎಂದು ನಸಲನ್ನು ಮುಂಡಾಡಿ ಬಹುವಿಧವಾಗಿ ಮುದ್ದಿಸಿದನು. ಸ್ವಲ್ಪ ಹೊತ್ತು ಆ ತಂದೆ ಮಕ್ಕಳು ಎಲ್ಲವನ್ನೂ ಮರೆತು ಒಂದಾಗಿದ್ದರೆಂದೇ ಹಾಗೆ ಹೊಂದಿದ್ದ ಆನಂದದಲ್ಲಿ ಮೈಮರೆತಿದ್ದರು. ಅತಿಕಾಯನು ತನ್ನ ತಂದೆಯಿಂದ ಬೀಳ್ಕೊಂಡು ಜನನಿಯನ್ನು ಕಂಡು ಹರಕೆಗೊಂಡು ಮೂಡು ಕಡೆ ಮೂಡುವ ಸೂರ್ಯನಿಗಾಗಿಯೇ ಕಾದು ದಿಟ್ಟಿಸುತ್ತಿದ್ದನು. ರಾತ್ರಿಯ ಪ್ರತಿ ನಿಮಿಷವೂ ತಂದೆಗಾಗಿ ಮುಂದೆ ಆತ್ಮಾರ್ಪಣ ಮಾಡುವ ಮಗನ ಆಯುಷ್ಯವನ್ನು ಕರಗಿಸಲು ವ್ಯಸನಗೊಂಡು ನಿಯತಿಯನ್ನಂತೂ ಮೀರದೆ ಮುಂದೆ ಸಾಗುತ್ತಿತ್ತು. ಶ್ರೀರಾಮನ ಆದರ್ಶವನ್ನೇ ಜೀವನದ ಗುರಿಯಾಗಿ ಹೊಂದಿಸಿಕೊಂಡು ಅವನ ಕೂಡೆಯೇ ಹೊಯ್ದಾಡುವ ತವಕದಿಂದ ಅತಿಕಾಯನು ರಾವಣನ ಮಗನಾದರೂ ಶ್ರೀರಾಮನ ಭಕ್ತನಾಗಿ ಅನಿಮಿಷನಾಗಿಯೇ ಕತ್ತಲೆಯ ಬಲೆಯನ್ನು ಹರಿದು ಬೆಳಕನ್ನುಣ್ಣುವ ಮಹೀಮಂಡಲದಂತೆ ಮುಂಬೆಳಕನ್ನು ಕಂಡು ಪೂರ್ಣೋಲ್ಲಾಸಭರಿತನಾದನು. ವಿ ಎನ್ ಭಾಗವತ್ ಬರಬಳ್ಳಿ.